ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ 𝗥𝗢𝗕𝗏 ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡೋ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ಫಸ್ಟ್ಗೆ 3 ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಆದರೆ 4ನೇ ವೀಡಿಯೋ ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಆದರೆ ಇವತ್ತು ಕೊನೆಗೂ ಆ ವಿಡಿಯೋ ಬಂದಿದೆ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮ್ಮ ವೆಬ್ಸೈಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ಗೆ ತಕ್ಕಾಗಿ ಯಾವ ರೀತಿ ನಿಮ್ಮ ವೆಬ್ಸೈಟ್ನಲ್ಲಿ ನೀವು ಸೆಟ್ಟಿಂಗ್ನ ಮಾಡಬೇಕಾಗುತ್ತೆ. ಹಾಗೆ ನಾನು ಇವತ್ತೊಂದು ನಿಮಗೆ ಕೋಡ್ನ ಕೊಡ್ತೀನಿ. ಆ ಕೋಡ್ನ ಕೂಡ ನಿಮ್ಮ ವೆಬ್ಸೈಟ್ ಸೆಟ್ಟಿಂಗಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ ಕೋಡ್ ಯಾವುದು, ಏನೇನು ಸೆಟ್ಟಿಂಗ್ನ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಒಂದು ಸೆಟ್ಟಿಂಗ್ನ ಮಿಸ್ ಮಾಡೋಕೆ ಹೋಗಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇನ್ನೂ ಯಾರು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಬ್ಲಾಗರ್ನಲ್ಲಿ ಯಾರು ಕ್ರಿಯೇಟ್ ಮಾಡಿಲ್ಲ, ಹಿಂದಿನ ವಿಡಿಯೋನ ಫಸ್ಟ್ಗೆ ನೋಡಿ. 3 ವಿಡಿಯೋ ಇದೆ, 3 ವಿಡಿಯೋನ ಒಂದೂ ಬಿಡಕ್ಕೆ ಹೋಗ್ಬಿಟ್ಟು ಕಂಪ್ಲೀಟಾಗಿ ನೋಡಿ. ಓಕೆ, ಇವಾಗ ನೀವು ಏನು ಮಾಡಬೇಕಾಗುತ್ತಂದ್ರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಲಾಗರ್ ಅಂತ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ಗೆ ಬ್ಲಾಗರ್ ವೆಬ್ಸೈಟ್ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ blogger.com ಮೇಲೆ ಕ್ಲಿಕ್ ಮಾಡಿ. ಓಕೆ, ಯಾರು ಕಂಟಿನ್ಯೂಸ್ ಆಗಿ ಕ್ರೋಮ್ನಲ್ಲಿ ಇಮೇಲ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಸೈನ್ ಇನ್ ಆಗೋದು ಸೈನ್ ಔಟ್ ಆಗೋದು ಮಾಡ್ತಿರ್ತೀರ, ಅವರಿಗೆ ಮತ್ತೊಂದು ಸಲ ಸೈನ್ ಇನ್ ಆಗೋಕ್ಕೆ ಕೇಳುತ್ತೆ. ಮತ್ತೊಂದು ಸಲ ಯಾವ ಇಮೇಲ್ ಮೇಲೆ ನಿಮ್ಮ ವೆಬ್ಸೈಟ್ ಇದೆ ಆ ಇಮೇಲಿಂದ ಲಾಗಿನ್ ಆಗಿ. ಓಕೆ, ಅವಾಗ ನೀವು ನೋಡ್ತಿರ್ಬೋದು ನಾವು ಬರೆದಿರೋ ಪೋಸ್ಟ್ ಇಲ್ಲಿ ಬಂದಿದೆ. ಇಲ್ಲಿ ನಾನು ಆಲ್ರೆಡಿ 2 ಪೋಸ್ಟ್ ಬರೆದಿದ್ದೀನಿ. ನೀವು ಇಲ್ಲಿವರೆಗೂ ಒಂದು 10 ಪೋಸ್ಟ್ ಬರೆದಿದ್ದೀರ, ತುಂಬ ಒಳ್ಳೆಯದು. ನೀವು ಕಂಟಿನ್ಯೂ ವರ್ಕ್ ಮಾಡಿದರೆ ನಿಮ್ಮ ಫಲ ಬೇಗನೆ ಸಿಗುತ್ತೆ. ಓಕೆ, ಇಲ್ಲ ಇಲ್ಲಿ ಒಂದು ಪೋಸ್ಟ್ನ ಬರೆದಿದ್ದೀನಿ, ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇಲ್ಲೇ ನಾನು iPhone 12 Max Pro ಮೊಬೈಲ್ ರಿವ್ಯೂ ಬಗ್ಗೆ ಒಂದು ಪೋಸ್ಟ್ನ ಕೂಡ ಬರೆದಿದ್ದೀನಿ. ಇಷ್ಟೆಲ್ಲ ಪೋಸ್ಟ್ ಇದೆ, ನೀವು ನೋಡ್ಬೋದು. ಓಕೆ, ಇವಾಗ ಇಲ್ಲಿ ಸೆಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಪೋಸ್ಟ್ನ ಯಾವ ರೀತಿ ಬರೆಯೋ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಓಕೆ, ಇವಾಗ ನೀವು ಸೆಟ್ಟಿಂಗ್ ಮಾಡಬೇಕಂದ್ರೆ ಇಲ್ಲಿ ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದಾದಮೇಲೆ ಇಲ್ಲಿ ಸೈಡ್ಗೆ 3 ಅಡ್ ಲೈನ್ ಇದೆಯಲ್ಲ, ಈ ಅಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ಗೆ ಬೇಸಿಕ್ ಅನ್ನೋ ಒಂದು ಆಪ್ಷನ್ ಇದೆ, ನೋಡ್ಬೋದು. ಬೇಸಿಕಲಿ ಟೈಟಲ್, ಡಿಸ್ಕ್ರಿಪ್ಷನ್, ಬ್ಲಾಗ್ ಲ್ಯಾಂಗ್ವೇಜ್, ಅಡಲ್ಟ್ ಕಂಟೆಂಟ್ ಈ ರೀತಿ ಆಪ್ಷನ್ಸ್ ಇದೆ. ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಟೈಟಲಲ್ಲಿ ಬಂದುಬಿಟ್ಟು ನೀವು ಟೈಟಲ್ನ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಟೈಟಲ್ ಚೇಂಜ್ ಕೂಡ ಮಾಡ್ಬೋದು, ಆದರೆ ನೀವು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ವೆಬ್ಸೈಟ್ ನೇಮ್ ಏನಿರುತ್ತೆ ಅದೇ ಇರಲಿ. ಅದಾದಮೇಲೆ ಇಲ್ಲಿ ಇವಾಗ ಡಿಸ್ಕ್ರಿಪ್ಷನ್. ಓಕೆ, ಇಲ್ಲಿ ನೀವು ಡಿಸ್ಕ್ರಿಪ್ಷನ್ನ ಏನು ಹಾಕಬೇಕಂದ್ರೆ ಇಲ್ಲಿ ನಾನು ಇವಾಗ ಒಂದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಆಲ್ರೆಡಿ ಬರೆದಿದ್ದೀನಿ ಯಾವ ರೀತಿ ಅಂತ. ಓಕೆ, ಇಲ್ಲಿ ನೋಡ್ತಿರ್ಬೋದು, ಹಾಯ್ ಹೆಲೋ ಎವ್ರಿವನ್, ಅವರ್ 𝗥𝗢𝗕𝗏 ವೆಬ್ಸೈಟ್ ಈಸ್ ಸ್ಪೆಷಲಿ ವರ್ಕ್ಸ್ ಆನ್ ಆಲ್ ಸ್ಮಾರ್ಟ್ಫೋನ್ ರಿವ್ಯೂ. ಈ ರೀತಿ ನಾನು ಬರೆದಿದ್ದೀನಿ. ಇವಾಗ ನಾನು ಇದನ್ನ ಕಾಪಿ ಮಾಡ್ಕೋತೀನಿ. 500 ವರ್ಡ್ಸ್ಗಿಂತ ಕಡಿಮೆ ನಿಮ್ಮ ವೆಬ್ಸೈಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೀವು ಆ ಡಿಸ್ಕ್ರಿಪ್ಷನಲ್ಲಿ ಬರಿಬೇಕಾಗುತ್ತೆ. ಓಕೆ, ಇವಾಗ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವಾಗ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಬರುತ್ತೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಡಿಸ್ಕ್ರಿಪ್ಷನ್ನ ನೀವು ಮತ್ತೊಂದು ಕಡೆ ಪೇಸ್ಟ್ ಮಾಡಬೇಕಾಗುತ್ತೆ. ಅದನ್ನ ಎಲ್ಲಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ಬ್ಲಾಗ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಬ್ಲಾಗ್ ಲ್ಯಾಂಗ್ವೇಜ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಆದರೆ ಇವಾಗ ನಾನು ಸದ್ಯದಲ್ಲಿ ಇಂಗ್ಲೀಷಲ್ಲಿ ಬರ್ತೀನಿ, ಹಾಗಾಗಿ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಮುಂದೆ ನೀವು ಕನ್ನಡ, ಹಿಂದಿ, ಮರಾಠಿ ಯಾವ ಬೇಕಾದ ಲ್ಯಾಂಗ್ವೇಜ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಅಡಲ್ಟ್ ಕಂಟೆಂಟ್ನ ನೀವು ಪೋಸ್ಟ್ ಮಾಡ್ತೀರಾ, ಆಲ್ಮೋಸ್ಟ್ ಯಾರು ಮಾಡಲ್ಲ, ಆದರೂ ನೀವು ಕೂಡ ಮಾಡ್ಕೋಬೇಡಿ. AdSense ಅಪ್ರೂವಲ್ ಸಿಗೋದು ಸ್ವಲ್ಪ ಕಷ್ಟ, ಹಾಗಾಗಿ ಯಾರೂ ಮಾಡೋಕ್ಕೋಗ್ಬೇಡಿ. ಅದನ್ನ ನೀವು ಆನ್ ಕೂಡ ಮಾಡೋಕ್ಕೋಗ್ಬೇಡಿ. ಇಲ್ಲಿ ಮುಂದೆ ಆನ್ ಮಾಡೋ ಆಪ್ಷನ್ ಇರುತ್ತೆ, ಯಾರೂ ಆನ್ ಕೂಡ ಮಾಡೋಕ್ಕೋಗ್ಬೇಡಿ. ಓಕೆ, ಆಮೇಲೆ ಇಲ್ಲಿ ಏಜ್ ಕನ್ಫರ್ಮೇಷನ್ ಅದನ್ನೇನು ಮಾಡೋಕ್ಕೋಗ್ಬೇಡಿ. ಇಲ್ಲಿ ಗೂಗಲ್ ಅನಲೈಟಿಕ್ಸ್ ಪ್ರಾಪರ್ಟಿ ID ಅಂತ ಇದೆಯಲ್ಲ, ಇದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ತುಂಬ ವಿಡಿಯೋ ಲಾಂಗ್ ಆಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಪ್ರೈವಸಿ ಎಲ್ಲ ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಪ್ರೈವಸಿ ಅಂತ ಇದೆ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನೀವು ಓದಿದ್ರೇ ಗೊತ್ತಾಗುತ್ತೆ. ವಿಸಿಬಲ್ ಟು ಸರ್ಚ್ ಇಂಜಿನ್ಸ್ ಅಂತ ಇದೆ, ಅಂದರೆ ಸರ್ಚ್ ಇಂಜಿನಲ್ಲಿ ನಿಮ್ಮ ವೆಬ್ಸೈಟ್ ಶೋ ಆಗಬೇಕು, ಬೇಡ ಅಂತ ಕೇಳ್ತಾ ಇದೆ. ಯಾರು ಬೇಡ ಅಂತ ಹೇಳಲ್ಲ, ಎಲ್ಲರೂ ಆನ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ಬ್ಲಾಗ್ ಅಡ್ರೆಸ್ ಏನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕಸ್ಟಮ್ ಡೊಮೇನ್ ಯಾರ್ದು ಇವಾಗ ಸದ್ಯಕ್ಕೆಲ್ಲ HTTPS ಯಾರ್ದಾದ್ರೂ ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಪರ್ಮಿಷನ್ ಅಂತ ಇದೆ. ಈ ಪರ್ಮಿಷನ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನೀವು TV9 ಅವ್ರದ್ದು ಒಂದು ವೆಬ್ಸೈಟ್ ಇದೆ, ಗೊತ್ತಿರ್ಬೋದು. ಓಕೆ, TV9 ಅವ್ರ ವೆಬ್ಸೈಟಲ್ಲಿ ಅವರು ಡೈಲಿ ಇಲ್ಲಾಂದ್ರೂ 2-3 ಪೋಸ್ಟ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ದಿನಕ್ಕೆ 2-3 ಪೋಸ್ಟ್ನ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ ಅಂದರೆ ಇಲ್ಲಿ ಪರ್ಮಿಷನಲ್ಲಿ ನೋಡ್ತಿರ್ಬೋದು ಬ್ಲಾಗ್ ಅಡ್ಮಿನ್ ಆ್ಯಂಡ್ ಆಥರ್ಸ್ ಅಂತ ಇದೆ. ಇಲ್ಲಿ TV9 ಅವ್ರ ಹೆಸರು ಇರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಥರ್ಡ್ಗೆ ಒಂದು ಆಪ್ಷನ್ ಇದೆ, ನೋಡ್ಬೋದು. ಇನ್ವೈಟ್ ಮೋರ್ ಆಥರ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಅವ್ರು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಇಲ್ಲಿ ಅವ್ರ ಇಮೇಲ್ನ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಬ್ಲಾಗರ್ನ ಇನ್ನೊಬ್ರು ಕೂಡ SS ಮಾಡ್ಬೋದು. ಜಸ್ಟ್ ನಿಮ್ಮ ಬ್ಲಾಗರ್ ಅಷ್ಟೇ ಅವ್ರು SS ಮಾಡ್ಬೋದು, ಆದರೆ ಇಮೇಲ್ ID ಎಲ್ಲ ಅವರು SS ಮಾಡೋಕ್ಕಾಗಲ್ಲ. ಅವರು ಕೂಡ ಪೋಸ್ಟ್ ಬರೆದ್ಬಿಟ್ಟು ಅವರು ಕೂಡ ಅದನ್ನ ಪಬ್ಲಿಷ್ ಮಾಡ್ಬೋದು. ಹಾಗಾಗಿ TV9 ಅವರೆಲ್ಲ 3-4 ಜನ ಆಥರ್ ಇರ್ತಾರೆ, ಅವರು ಆರಾಮಾಗಿ ಪೋಸ್ಟ್ ಮಾಡ್ತಾರೆ. ಇಲ್ಲಿ ಅವ್ರ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೆಂಡ್ ಮಾಡಿಬಿಟ್ರೆ ಅವರಿಗೆ ಇಮೇಲ್ ಮೂಲಕ ಒಂದು ಇನ್ವಿಟೇಷನ್ ಹೋಗುತ್ತೆ. ಅವರು ಎಕ್ಸೆಪ್ಟ್ ಮಾಡಿದ್ಮೇಲೆ ಅವರಲ್ಲಿ ಕೂಡ ಆ ಬ್ಲಾಗರ್ SS ಬರುತ್ತೆ. ಓಕೆ, ಇದನ್ನೆಲ್ಲ ಆಲ್ಮೋಸ್ಟ್ ಯಾರು ಮಾಡಲ್ಲ ಅನ್ಕೋತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಪೋಸ್ಟ್ ಆಪ್ಷನಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಪೋಸ್ಟ್ ಶೋನ್ ಆನ್ ಮೇನ್ ಪೇಜ್ ಅಂತ ಇದೆಯಲ್ಲ, ಇಲ್ಲಿಗೆ ಬಂದುಬಿಟ್ಟು ನೀವು ಇಲ್ಲಿ 7 ಪೋಸ್ಟ್ ಅಂತ ಕೆಳಗಡೆ ಇದೆ. ಆದರೆ ನೀವು ಫಸ್ಟ್ ಪೇಜ್ ಇರುತ್ತಲ್ಲ, ಫಸ್ಟ್ ಪೇಜಲ್ಲಿ ನೀವು ಬರೆದ್ರೆ ಎಷ್ಟು ಪೋಸ್ಟ್ ಕಾಣಿಸ್ಬೇಕು ಅಂತ ಕೇಳ್ತಾರೆ. ನೀವು ಎಷ್ಟು ಬೇಕಷ್ಟು ಬರಿಬೋದು, 5 ಬರಿಬೋದು, 10 ಬರಿಬೋದು, 15 ಕೂಡ ಬರಿಬೋದು. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಇಮೇಜ್ ಲೈಟ್ ಬಾಕ್ಸ್ ಅಂತ ಇದೆ, ಇದನ್ನ ಕೂಡ ಆನ್ ಮಾಡ್ಕೊಳ್ಳಿ. ಐಡಿಯಾಸ್ ಪ್ಯಾನಲ್ ಇದೆಯಲ್ಲ, ಅಂದರೆ ಬ್ಲಾಗರ್ ಏನು ಮಾಡ್ತಿರುತ್ತೆ ಅಂದರೆ ನಿಮಗೆ ಏನಾದರೂ ಪೋಸ್ಟ್ನ ಬರೆಯೋಕ್ಕೆ ಐಡಿಯಾ ಕೊಡ್ತಾ ಇರುತ್ತೆ. ಹಾಗಾಗಿ ಐಡಿಯಾ ಪ್ಯಾನಲ್ನು ಕೂಡ ಆನ್ ಮಾಡ್ಕೊಳ್ಳಿ.
ಓಕೆ ಅದಾದಮೇಲೆ ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ಬಂದುಬಿಟ್ಟು ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಇಮೇಲ್ ಆಪ್ಷನ್ ಇದೆ, ಇಮೇಲಲ್ಲಿ ಕೂಡ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಫಾರ್ಮೇಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಟೈಮ್ ಝೋನ್ ಅಂತ ಇದೆಯಲ್ಲ, ಈ ಟೈಮ್ ಝೋನ್ ಬೇರೆ ಇರುತ್ತೆ, ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಬೇರೆ ಬೇರೆ ಆಪ್ಷನ್ ಇದೆ, GMT -11 ಈ ರೀತಿ ಬೇರೆ ಬೇರೆ ಇದೆ. ಓಕೆ ನಮ್ಮ ಇಂಡಿಯಾದು GMT +530 ಬರುತ್ತೆ. ಓಕೆ ಇಲ್ಲಿ GMT +530 ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಚೇಂಜಸ್ ಮಾಡ್ಕೋಬೇಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಮೆಟಾ ಟ್ಯಾಗ್ಸ್ ಅಂತ ಇರುತ್ತೆ, ಮೆಟಾ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಎನೇಬಲ್ ಸರ್ಚ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಓಕೆ ಆನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಡಿಸ್ಕ್ರಿಪ್ಷನ್ ಅಂತ ಇದೆ, ಇಲ್ಲಿ ನೀವು ಆಗಲೇ ಡಿಸ್ಕ್ರಿಪ್ಷನ್ನ ಏನು ಕೊಟ್ಟಿರಲ್ಲ ಅದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಿ. ಇದು ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ನೀವು ಯಾರಾದರೂ ನಿಮ್ಮ ವೆಬ್ಸೈಟ್ನ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಕೆಳಗಡೆ ವೆಬ್ಸೈಟ್ ಕೆಳಗಡೆ ಏನೋ ಒಂದು ಬರೆದಿರೋ ಥರ ಬರ್ತಲ್ಲ, ಅದೇ ಇದು ಇಲ್ಲಿ ಏನು ನೀವು ಕೊಡ್ತಿರಲ್ಲ ಅಲ್ಲಿ ನಿಮ್ಮ ವೆಬ್ಸೈಟ್ ಕೆಳಗಡೆ ಅದು ಕಾಣುತ್ತೆ. ಹಾಗಾಗಿ ಇಲ್ಲಿ ಅದನ್ನ ಸರಿಯಾಗಿ ನೀವು ಏನು ನಿಮ್ಮ ವೆಬ್ಸೈಟ್ ಏನು ವರ್ಕ್ ಮಾಡುತ್ತೆ ಅಂತ ಇಲ್ಲಿ ಮೆಟಾ ಡಿಸ್ಕ್ರಿಪ್ಷನಲ್ಲಿ ಬರೀ ನಾನು ಆಗಲೇ ಕಾಪಿ ಮಾಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಇವಾಗ ಕಸ್ಟಮ್ 404ನಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಕ್ರಾವ್ಲರ್ಸ್ ಆ್ಯಂಡ್ ಇಂಡೆಕ್ಸಿಂಗ್ ಅಂತ ಇರುತ್ತೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಗೂಗಲ್ಲಿ ವೆಬ್ಸೈಟಾಗ ಕ್ರಾವಲ್ ಮಾಡ್ತಾ ಇರುತ್ತೆ, ಹಾಗಾಗಿ ಇಲ್ಲಿ ಒಂದು ಕೋಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಕೋಡ್ ಏನು ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ಗೆ ನೀವು ಎನೇಬಲ್ ಕಸ್ಟಮ್ ರೋಬೋಟ್ TXT ಅಂತ ಇದೆ, ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಓಕೆ ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕಸ್ಟಮ್ ರೋಬೋಟ್.txt ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಓಕೆ ಇಲ್ಲಿ ಏನು ಪೇಸ್ಟ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಕೋಡ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಕೋಡು ಈ ರೀತಿ ಇರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಈ ರೀತಿಯ ಕೋಡ್ ಇರುತ್ತೆ, ಈ ಕೋಡ್ನ ನೀವು ಎಲ್ಲ ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸೈಟ್ ಮ್ಯಾಪ್ HTTPS ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ. ಈ ಲಿಂಕ್ನ ನೀವು ಇಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಎರೇಸ್ ಮಾಡಿ, ಅಥವಾ ನಾನು ಇಲ್ಲಿ ವೆಬ್ಸೈಟ್ ಲಿಂಕ್ನ ಕೊಟ್ಟಿರಲ್ಲ, ಇದು ಇಲ್ಲಿ ಇರಲ್ಲ. ಇಲ್ಲಿ ನೀವು ಇದನ್ನ ಯಾವ ರೀತಿ ಪೇಸ್ಟ್ ಮಾಡಬೇಕಂದ್ರೆ ಫಸ್ಟ್ಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ 3 ಅಡ್ಲೈನ್ಸ್ ಇರುತ್ತಲ್ಲ, ಅಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯೂ ಬ್ಲಾಗ್ ಅನ್ನೋ ಒಂದು ಆಪ್ಷನ್ ಇದೆ, ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮೇಲೆ ಒಂದು ಲಿಂಕ್ ಬರ್ತಾ ಇದೆ ಸರ್ಚ್ ಬಾರಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೈಡ್ಗೆ ಕಾಪಿ ಮಾಡೋ ಆಪ್ಷನ್ ಇರುತ್ತೆ, ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಹೋಗಿ. ಓಕೆ ಇವಾಗ ಮತ್ತೆ ಸೆಟ್ಟಿಂಗ್ಸಲ್ಲಿ ಬಂದು. ಓಕೆ ಬಂದಾದ್ಮೇಲೆ ಇವಾಗ ಇಲ್ಲಿ ನಾನು ಕೊಟ್ಟಿರ್ತೀನಲ್ಲ ಆ ಕೋಡಿಗೆ ಬಂದುಬಿಟ್ಟು ಇಲ್ಲಿ ಸೈಟ್ ಮ್ಯಾಪ್ ಮುಂದ್ಗಡೆ ನಿಮ್ಮ ಲಿಂಕ್ ಇರ್ತಲ್ಲ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಎಲ್ಲ ಕೋಡ್ನ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಆಗಲೇ ಇಲ್ಲಿ ಕೆಳಗಡೆ ಹೋಗಿದ್ವಲ್ಲ robot.txt ಅಂತ, ಇದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಆ ಕೋಡ್ನ ಈ ರೀತಿ ಪೇಸ್ಟ್ ಮಾಡಿ. ಓಕೆ ಈ ರೀತಿ ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ ಅದು ಸೇವ್ ಆಗುತ್ತೆ. ಇವಾಗ ಸಿಂಪಲ್ ಆಗಿ ಎನೇಬಲ್ ಕಸ್ಟಮ್ ರೋಬೋಟ್ ಹೆಡರ್ ಟ್ಯಾಗ್ಸ್ ಅಂತ ಇರುತ್ತೆ, ಅದು ಕೂಡ ನೀವು ಈ ರೀತಿ ಆನ್ ಮಾಡ್ಕೊಳ್ಳಿ. ಓಕೆ ಅದಾದಮೇಲೆ ಇಲ್ಲಿ ಕೆಳಗಡೆ ಹತ್ರ ಅದೇ ಆಪ್ಷನ್ ಕೆಳಗಡೆ ಹೋಮ್ ಪೇಜ್ ಟ್ಯಾಗ್ಸ್ ಅಂತ ಇರುತ್ತೆ, ಇದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ಗೆ ನೋಡ್ಬೋದು ಇಲ್ಲಿ ಫಸ್ಟಿಗೆ ಆಲ್ ಅಂತ ಇದೆ, ಅದಾದಮೇಲೆ ನೋ ಇಂಡೆಕ್ಸ್ ಅಂತ ಇದೆಯಲ್ಲ ಅದು ಕೂಡ ಆನ್ ಮಾಡ್ಕೊ. ಅದಾದಮೇಲೆ ಕೆಳಗಡೆ ನೋ DP ಅಂತ ಇರುತ್ತೆ, ಅದು ಕೂಡ ಆನ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಅರ್ಚಿವ್ ಆ್ಯಂಡ್ ಸರ್ಚ್ ಪೇಜ್ ಟ್ಯಾಗ್ಸ್ ಅಂತ ಇರುತ್ತೆ, ಇಲ್ಲಿ ಕೂಡ ಬಂದುಬಿಟ್ಟು ಸೇಮ್ ಅದೇ ರೀತಿ ನೋ ಇಂಡೆಕ್ಸ್ ಮತ್ತು ನೋ DPನ ಆನ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಓಕೆ ಸೇವ್ ಮಾಡ್ಕೊಂಡಾದ್ಮೇಲೆ ಇವಾಗ ಪೋಸ್ಟ್ ಆ್ಯಂಡ್ ಪೇಜ್ ಟ್ಯಾಗ್ಸ್ ಅಂತ ಇರುತ್ತೆ, ಇಲ್ಲಿಗೆ ಬಂದುಬಿಟ್ಟು ನೀವು ಆಲ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆ ಇವಾಗ ಸೇವ್ ಮಾಡ್ಕೊಂಡಾದ್ಮೇಲೆ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಇರುತ್ತೆ, ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕಾಗುತ್ತೆ, ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಓಕೆ ಅದಾದಮೇಲೆ ಇಲ್ಲಿ ಎನೇಬಲ್ ಕಸ್ಟಮ್ ಆ್ಯಡ್ಸ್ ಟೆಕ್ಸ್ಟ್ ಅಂತ ಇದು ಆನ್ ಇದ್ರೆ ಆಫ್ ಮಾಡ್ಕೊಂಡು, ಯಾಕಂದರೆ ನಿಮ್ಮ ವೆಬ್ಸೈಟ್ ಮಾನಿಟೈಸ್ ಆಗೋವರೆಗೂ ಇದನ್ನ ನೀವು ಆನ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಕೆಳಗಡೆ ಮ್ಯಾನೇಜ್ ಬ್ಲಾಗ್ ಸೈಟ್ ಫೀಡ್ ಇದ್ದೇನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸಿಂಪಲ್ ಆಗಿ ನಿಮಗೆ ಇರುತ್ತೆ ಸೆಟ್ಟಿಂಗ್ ಇರುತ್ತೆ. ಓಕೆ ಇಷ್ಟೆಲ್ಲ ಮಾಡ್ಕೋದಿರಿ. ನೆಕ್ಸ್ಟ್ ಟ್ಯುಟೋರಿಯಲ್ ಆದಷ್ಟು ಬೇಗ ಮತ್ತೆ ಸಿಗೋಣ. ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.